ನಮ್ಮ ಕಕೋದ್ಗಿರಿ ಶಿವಗಂಗೆಯ ಸುಪ್ರಸಿದ್ಧ ಶಿವಗಂಗೆಯ ಪಕ್ಕದಲ್ಲಿರೋ ಒಂದು ವಿಶೇಷವಾದ ಕೆರೆಗೆ ನಾವು ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಬನ್ನಿ. ನೋಡಿ, ಇದು ಹೊನ್ನೂಡಿಕೆ ರಸ್ತೆ. ಇಲ್ಲಿ ನೆಲಮಂಗಲ ಮತ್ತು ತುಮಕೂರು ಗಡಿ ಸೇರೋವಂಥ ಜಾಗ ಇದು. ನೋಡಿ, ಈ ಎಡಭಾಗಕ್ಕೆ ಏನು ಕಾಣಿಸ್ತಿದೆ ಇದು ಪೂರ್ತಿ ತುಮಕೂರು ಭಾಗ, ಬಲಭಾಗಕ್ಕೆ ಸಿಗೋದೆಲ್ಲ ನೆಲಮಂಗಲ ತಾಲೂಕಿನ ಭಾಗ. ಬನ್ನಿ ಸ್ನೇಹಿತರೆ, ಕೆರೆ ನೋಡೋಣ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಶೇಷವಾದ ಒಂದು ಕೆರೆಗೆ ನಾನು ಬಂದಿದ್ದೀನಿ. ಸೊ ಈ ಕೆರೆ ಬಗ್ಗೆ ಮಾತಾಡಬೇಕು ಅಂದರೆ ಭಾಳಷ್ಟಿದೆ. ಯಾಕಂದರೆ ಇದ್ರ ಹೆಸರು ಬಂದು ದೇವರಾಮಾನಿ ಕೆರೆ ಅಂತ ಹೇಳಿ. 5-6 ಹಳ್ಳಿಗಳನ್ನ ಅರಗಟ್ಕೊಂಡು ಈ ಕೆರೆ ಇರೋದು. ಮತ್ತು ಈ ಕೆರೆ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ 9 ಎಕರೆ ವಿಶಾಲವಾದ ಪ್ರದೇಶದಲ್ಲಿದ್ದು ಸುಮಾರು 4-5 ಹಳ್ಳಿಗಳಿಗೆ, ರೈತರುಗಳಿಗೆ ವ್ಯವಸಾಯ ಮಾಡಲಿಕ್ಕೆ ಅನುಕೂಲವಾಗಿದ್ದಂಥ ತುಂಬ ವಿಶಾಲವಾದ, ತುಂಬ ಪವಿತ್ರವಾದ ಕೆರೆ ಇದು. ದೇವರ ಅಮಾನಿ ಕೆರೆ ದೈವಿ ಸ್ವರೂಪ ಇರುವಂಥ ಕೆರೆ ಆಗಿರೋದ್ರಿಂದ ಭಾಳಷ್ಟು ದೇವ್ರುಗಳನ್ನ ಕರ್ಕೊಂಬಂದು ಇಲ್ಲಿ ಪುಣ್ಯ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಪುಣ್ಯ ಮಾಡೋಂಥ ಜಾಗ ಏನಪ್ಪ, ದೇವರ ಅಮಾನಿ ಕೆರೆ ಅಂದರೆ ಏನಪ್ಪ ಅಂದರೆ, ಈ ಪ್ರಾಂತ್ಯದ ದೇವತೆಗಳು ಜಲಕ್ರೀಡೆಯನ್ನು ಆಡುವಂತಹ ತುಂಬ ಅಪರೂಪದ ದೇವರ ಜಲಕ್ರೀಡೆಯ ಒಂದು ತಾಣ. ಅಷ್ಟು ಪವಿತ್ರವಾದ ಕೆರೆ ನೀವು ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅದು ಕೆರೆ ಏರಿ, ಅದು ಕೆರೆ ಏರಿ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಕೆರೆ ಏರಿ ಇದೆ. ಮತ್ತು ಇಲ್ಲಿ ಸಾಕಷ್ಟು ಜಲಚರಗಳು, ಪಕ್ಷಿಗಳು, ಪ್ರಾಣಿಗಳು ಇಲ್ಲಿ ಬಾಯಾರಿಕೆಯನ್ನು ತಣಿಸ್ಕೊಳ್ಳೋಕ್ಕೆ, ನೀರು ಕುಡಿಲಿಕ್ಕೆ ಪ್ರತಿದಿನ ಭಾಳಷ್ಟು ಬರ್ತವೆ. ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಎಲ್ರಿಗೂ ದೇವರು ಒಂದೇ. ಈಗ ನಂದೊಂದು ದೇವಸ್ಥಾನ ಇರುತ್ತೆ, ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ದೇವರಿಗೆ ಒಂದು ಪುಣ್ಯ ಮಾಡಬೇಕು. ಅದನ್ನು ಕರ್ಕೊಬಂದು ಇಲ್ಲಿ ಪುಣ್ಯ ಮಾಡಲಂಥ ಕೆಲಸ ನಾವು ಮಾಡ್ತೀವಿ. ನಾವು ಪುಣ್ಯ ಮಾಡಿ ಕರ್ಕೊಂಡು ಹೋಗ್ತೀವಿ ದೇವ್ರನ್ನ. ಬಟ್ ನಮ್ಮ ದೇವಸ್ಥಾನ ಸುತ್ತಮುತ್ತ ಅಷ್ಟು ಶುಚಿತ್ವವಾಗಿ ಇಟ್ಕೊಂಡಿರ್ತೀವಿ. ಆದರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದು ಕೆರೆ. ಇದರ ಅಂಚಲ್ಲಿ ನೋಡಿದ್ರೆ ಬರೀ ಬಟ್ಟೆಗಳು, ಹಳೆ ಬಟ್ಟೆ, ಪಾತ್ರೆ, ಗಲೀಜು, ಪೇಪರು. ಇಲ್ಲಿ ಎಷ್ಟು ಜಲಚರಗಳಿದೆ, ಎಷ್ಟು ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡಿಯುತ್ತೆ ನೋಡಿ. ಏನೇನು ಕೆಲವು ಫೋಟೋಗಳು, ಹಳೆ ಫೋಟೋಗಳು, ಅವ್ರಿಗೆ ಬೇಡದೇ ಇರೋಂಥ ವಸ್ತುಗಳನ್ನೆಲ್ಲ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ನೋಡಿ, ನಿಮ್ಗೆ ಹೇಳಿದ್ನಲ್ಲ ಪುಣ್ಯ ಮಾಡ್ತಾರೆ ಅಂತೇಳಿ. ಸೊ ಪುಣ್ಯ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೀರಿದೆ, ಕೆರೆ ಇದು, ಕೆರೆ ಹಂಚಿದು. ಕೆರೆ ಹಂಚಲ್ಲಿ ಈ ಥರ ಒಂದು ಸಪ್ರೇಟ್ ಒಂದು ಗುಂಡಿ ತೋಡ್ತಾರೆ. ಆ ಗುಣಿ ಒಳಗಡೆ ನೀರು ಬಂದು ಸೇರಿಕೊಳ್ಳುತ್ತೆ. ಅಂದರೆ ಏನು ಜೋಪ್ ಅಂತೀವಿ, ಆ ಜೋಪ್ ಬಂದು ಇದಕ್ಕೆ ತುಂಬಿಕೊಳ್ಳುತ್ತೆ ತೇವಾಂಶ ಇರೋದ್ರಿಂದ. ಇದು ಅಂದರೆ ಸೋಸ್ಕೊಂಡು ನೀರು ಬರುತ್ತೆ. ಅದನ್ನು ಈ ಥರ ಗಂಗಮ್ಮ ತಾಯಿ ಪೂಜೆ ಮಾಡಿಬಿಟ್ಟು ಪ್ರೋಕ್ಷಣೆ ಮಾಡಿ ಅದನ್ನು ಪುಣ್ಯ ಕಾರ್ಯಕ್ಕೆ, ದೇವಸ್ಥಾನಕ್ಕೆ ಅಥವಾ ದೇವ್ರ ಪುಣ್ಯ ಕಾರ್ಯಕ್ಕೆ ಈ ನೀರನ್ನು ಬಳಸ್ತಾರೆ. ಪುಣ್ಯ ಮಾಡ್ಕೊಂಡು ತೊಗೊಂಡೋಗ್ಲಿ ಸಂತೋಷ. ಇದೆಲ್ಲ ಆದಮೇಲೆ ಗುಂಡಿಗಳು ತೆಗಿತಾರೆ. ಆಯಿತು, ಇದೇನೋ ಈ ಥರ ಎಲ್ಲ ಮಾಡ್ತಾರೆ. ಆಯಿತು, ಇದನ್ನು ಮಾಡಿ ಅಂತ ಯಾರು ಸ್ವಾಮಿ ಹೇಳಿರೋದು ಇವ್ರಿಗೆ? ಅವ್ರ ದೇವರು, ಅವ್ರ ದೇವಸ್ಥಾನ ಶುಚಿತ್ವವಾಗಿರಬೇಕು. ದೇವ್ರನ್ನ ಪುಣ್ಯ ಮಾಡೋ ಅಂಥ ಒಂದು ಸ್ಥಳ ಎಷ್ಟು ಶುಚಿತ್ವವಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಸುಮಾರು ಇಲ್ಲಿ ಇನ್ನೊಂದು ದುರ್ದೈವ ಏನಪ್ಪ ಅಂದರೆ, ನೆಲಮಂಗಲ ತಾಲೂಕಿಗೆ ಕೆರೆ ಸೇರುತ್ತೆ. ಅರ್ಧ ಕೆರೆ ಸೇರಿದ್ರೆ ಇನ್ನು ಅರ್ಧ ತಾಲೂಕು ತುಮಕೂರು ತಾಲೂಕಿಗೆ ಸೇರುತ್ತೆ. ಇಲ್ಲಿ ಶುಚಿತ್ವ ಅನ್ನೋದು ಕಣ್ಮರೆ ಆಗಿಬಿಟ್ಟಿದೆ. ಈ ಕೆರೆಯ ದುಸ್ಥಿತಿ ಬಗ್ಗೆ, ಇಲ್ಲಿನ ಮಲಿನದ ಬಗ್ಗೆ ಸಾಕಷ್ಟು ಸಲ ವರದಿಗಾರರುಗಳು ಪೇಪರ್ಗಳಲ್ಲಿ, ನ್ಯೂಸ್ ಚಾನಲಲ್ಲಿ ಭಾಳಷ್ಟು ಸಲ ಕೊಟ್ಟಿದ್ದಾರೆ. ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಆಧಾರದಲ್ಲಿ ಕೆಲವರು ಮಾಡ್ತಾರೆ. ಆಯಿತು ಸ್ವಾಮಿ, ಸಂತೋಷ, ಮಾಡ್ಕೊಂಡು ಹೋಗ್ರಿ, ನಿಮ್ಮ ಕೆರೆ, ನಿಮ್ಮ ದೇವರು, ಯಾರೂ ಬೇಡ ಅಂತ ನಾವು ಹೇಳಿಲ್ಲ. ಆದರೆ ಇಂಥ ಶೋಚನೀಯ ಸ್ಥಿತಿಗೆ ನಮ್ಮ ಕೆರೆಯನ್ನು ತಂದು ಇಡ್ತಾ ಇದ್ದೀರ ನೀವು. ಎಷ್ಟು ಬೇಜಾರಾಗುತ್ತೆ ಹೇಳಿ. ಯಾಕೆ ಈ ಥರ ನೀವು? ನಿಮ್ಮ ದೇವಸ್ಥಾನದ ಥರನೇ ನಮ್ಮ ಕೆರೆ ಕಾಪಾಡಿ ಅಲ್ವಾ, ಕಾಪಾಡಬೇಕಲ್ವ? ನಿನ್ನ ದೇವರೇ ಮುಂದಿನ ವರ್ಷಕ್ಕೆ ಬರುತ್ತಲ್ವೇನ್ರಿ ಇಲ್ಲಿ? ನಿನ್ನ ದೇವರೇ ಬಂದು ಇಲ್ಲಿ ತಿರ್ಗಿ ಅದಕ್ಕೆ ಸ್ನಾನ ಮಾಡಿಸ್ತೀರಲ್ವೇನ್ರಿ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೋಡ್ರಿ, ಬರೀ ಕಸದ ರಾಶಿ ಬಿಟ್ಟರೆ ಏನಿಲ್ಲ. ಇಲ್ಲಿ ಬಂದು ನಾನು ದೇವ್ರ ಪುಣ್ಯ ಮಾಡ್ತೀನಿ, ದೇವರು ಪುಣ್ಯ ಹೆಂಗ್ರಿ ಆಗುತ್ತೆ?
ಏನು ಅನ್ಸಲ್ವಾ ನಿಮಗೆ? ಹಾಂ, ನೋಡಿ ಎಷ್ಟು ಗಲೀಜಿದೆ ಅಂದರೆ ನೋಡೋಕ್ಕೆ ಅಸಹ್ಯವಾಗಿದೆ. ಅಷ್ಟು ಗಲೀಜಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಸ್ವಚ್ಛತೆ ಕಾರ್ಯ ಮಾಡಿದ್ರೂ ಸಹ ತಿರ್ಗಾ 2 ತಿಂಗಳು 3 ತಿಂಗಳು ಹಂಗೆ ಆಗುತ್ತೆ. ಆ್ಯಕ್ಚುಲಿ ಅಮಾವಾಸ್ಯೆ ಆದ ಬೆಳಿಗ್ಗೆ ನಾನು ಬಂದಿರೋದು. ಅಮಾವಾಸ್ಯೆ ಪೌರ್ಣಮಿಗೆ ಇಷ್ಟು ಗಲೀಜು ಆಗಿರುತ್ತೆ ಇಲ್ಲಿ 100%. ಇನ್ನು ಮಾರಿ ಜಾತ್ರೆ ಶುರುವಾದರೆ ಬೇಸಿಗೆ ಜಾತ್ರೆಗಳು ದೇವಸ್ಥಾನಗಳಲ್ಲಿ ತುಂಬ ಕಾರ್ಯಕ್ರಮಗಳು ನಡೆಯೋದ್ರಿಂದ ದೇವ್ರ ಪುಣ್ಯ ಮಾಡ್ಸೋಕ್ಕೆ ಬಂದು ಇಷ್ಟು ಗಲೀಜು ಮಾಡಿ ಹೋಗ್ತಾರೆ. ಸ್ಥಳೀಯವಾಗಿ ಅಕ್ಕಪಕ್ಕದಲ್ಲಿ ಆ ಕಡೆ ಹಿಂದೆ ಬಾವಿಗಳಿದ್ದಾವೆ, ಅದಕ್ಕೆಲ್ಲ ಜೋಪು ಬಂದು ಇದೇ ಹೋಗುತ್ತೆ. ನೀನು ಬರ್ತೀಯಪ್ಪ ಸಂತೋಷ, ನಿನ್ನ ದೇವ್ರ ತಾಂಬತ್ಯ, ನೀನು ಪುಣ್ಯ ಮಾಡ್ಕೊಂತೀಯ, ಯಾರೂ ಬೇಡ ಅಂತ ಹೇಳಿಲ್ಲ. ಬೇಡ ಅನ್ನೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಲ್ಲಿ. ಯಾಕೆಂದರೆ ಈ ದೇವ್ರ ಕೆರೆ ಇರೋದೇ ದೇವ್ರ ಪುಣ್ಯ ಮಾಡಲಿಕ್ಕೋಸ್ಕರ. ಗಲೀಜು ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ನಿನ್ನ ದೇವಸ್ಥಾನ ಸುತ್ತಮುತ್ತ ಹಿಂಗೆ ಇಟ್ಕೊಂಡಿರ್ತೀಯ. ನೀನು ಬರ್ತೀಯ, ನಿನ್ನ ದೇವ್ರು ಕರ್ಕೊಂಬತ್ತೀಯ, ನೀನು ಪುಣ್ಯ ಮಾಡ್ಕೊತೀಯ, ಪುಣ್ಯ ಸಂಪಾದನೆ ಮಾಡ್ಕೊತೀಯ, ಆಯಿತಾ? ನಿನ್ನ ಖುಷಿ ಅದು. ನೀನು ಏನು ಗಲೀಜು ತಂದಿರ್ತೀವೋ ಆ ಗಲೀಜನ್ನ ಹೆಂಗಿದ್ರು ಟ್ರ್ಯಾಕ್ಟ್ರೋ ಒಂದು ಟೆಂಪೋನೋ ಏನೋ ಒಂದು ದೊಡ್ಡ ವೆಹಿಕಲ್ ಮಾಡ್ಕೊಂಬಂದಿರ್ತೀರ. ಒಂದು ಚೀಲ ತುಂಬಿಕೊಂಡು ಆ ಚೀಲದಲ್ಲಿ ಗಲೀಜು ನೀನೇನು ಗಲೀಜು ಮಾಡಿರ್ತೀಯ, ನಿನ್ನ ಗಲೀಜು ನೀನು ತಗೊಂಡೋಗಯ್ಯ, ನೀನೆಲ್ಲ ಹಾಕ್ಕೊಳ್ಳಯ್ಯ, ಬೇಡ ಅಂತ ಯಾರೂ ಹೇಳಲ್ಲ. ನಮ್ಮ ಕೆರೆಗೆ ಬಂದು ನಿನ್ನ ಕೆಲಸ ಮುಗಿಸ್ಕೊಂಡು ಇಲ್ಲಿ ಇಷ್ಟು ಗಲೀಜು ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ. ಯಾರು ಅಧಿಕಾರ ಕೊಟ್ಟರು ನಿನಗೆ ಗಲೀಜು ಮಾಡೋಕ್ಕೆ? ಇದು ಕ್ಲೀನ್ ಮಾಡೋರು ಯಾರೇ ಕ್ಲೀನ್ ಮಾಡ್ತಾರೆ ಇಲ್ಲಿ ಬಂದು? ಇಲ್ಲಿ ಜಲಚರಗಳು ಇರ್ತವೆ, ಪ್ರಾಣಿ ಪಕ್ಷಿಗಳು ಇರ್ತವೆ. ಆ ಬಲೆ, ಆ ಬಟ್ಟೆ, ಈ ಗಲೀಜೆಲ್ಲ ಅದಕ್ಕೆ ಸಿಗಾಕೊಂಡ್ರೆ ಪ್ಲಾಸ್ಟಿಕ್ ಎಲ್ಲ, ಅದಕ್ಕೆ ಪ್ರಾಣಾಪಾಯದಿಂದ ಕಾಪಾಡೋರು ಅದು ಜೀವ ಉಳಿಸೋರು ಸ್ವಲ್ಪ ಮಾನವೀಯತೆ ಬೇಡವನ್ರಿ ನಿಮಗೆ? ನೀನು ಮಾಡುವಂಥ ಪೂಜೆ ಕೈಂಕರ್ಯ ಪುಣ್ಯ ಇತ್ಯಾದಿ ಏನೇ ಮಾಡ್ತೀವೋ ನಿನ್ನಿಷ್ಟ, ಅದು ಮಾಡ್ಕೊ, ನಿಮ್ಗೆ ಯಾರು ಬೇಡ ಅನ್ನಲ್ಲ. ಆದರೆ ಈ ಥರ ಗಲೀಜು ಮಾಡೋಕ್ಕೆ ದಯವಿಟ್ಟು ಬರಬೇಡಿ ಇಲ್ಲಿ, ಆಯಿತಾ? ನಿಮ್ಗೆ ಅವಶ್ಯಕತೆ ಇಲ್ಲ. ನನ್ನ ಕೆರೆಯನ್ನು, ನನ್ನ ಪ್ರದೇಶದ, ನನ್ನ ಭಾಗದ ಕೆರೆಯನ್ನು ಹಾಳು ಮಾಡೋಕ್ಕೆ ನೀವು ಯಾರ್ರೀ? ಇಲ್ಲ, ಅದನ್ನು ಮಾಡಿದ ಗಲೀಜು ನೀವೇ ಕ್ಲೀನ್ ಮಾಡೋಗ್ರಿ. ಇಲ್ಲಿ ಕ್ಲೀನ್ ಮಾಡೋಕ್ಕೆ ಯಾರೂ ಬಿಟ್ಟಿಲ್ಲ. ಪಂಚಾಯತಿರಾಗ್ಬೋದು, ಏನು ಭಾಳಷ್ಟು ಇಲಾಖೆಗಳಿದೆ, ಅವ್ರಿಗೆಲ್ಲ ಕೆಲಸ ಇರುತ್ತೆ ಬೇರೆ. ನೀನು ಗಲೀಜು ಮಾಡೋದನ್ನು ಕ್ಲೀನ್ ಮಾಡೋಕ್ಕೆ ಭಾಳಷ್ಟು ಕೆಲಸ ಇರುತ್ತೆ ಅವ್ರಿಗೆ, ಆಯಿತಾ? ನೀನು ಬಂದು ಗಲೀಜು ಮಾಡಿರೋದನ್ನ ಕ್ಲೀನ್ ಮಾಡೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ನೀನು ದೇವ್ರ ತಾಂಬ, ಪೂಜೆ ಮಾಡು, ಪುಣ್ಯ ಮಾಡು, ಕೆಲಸ ಮಾಡ್ಕೊ, ನಿನ್ನ ಹಣೆ ಬರ ಏನೇನೋ ಮಾಡ್ಕೊ. ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಆಗಲಿ, ವೇಸ್ಟ್ ಆಗಲಿ, ನೀನು ತಂದಿರೋ ಬಟ್ಟೆ ಆಗಲಿ, ಏನೇನೋ ಈ ಬಾಳೆಕಂದು, ಬಾಳೆಗೊನೆ, ಆ ಸೀರೆ, ಪ್ಲಾಸ್ಟಿಕ್ಕು, ಚಪ್ಪಲಿನೂ ಸಹಿತ ಇಲ್ಲೇ ಬಿಸಾಕಿ ಹೋಗ್ತಿರಲ್ರಿ. ನಾಚಿಕೆ ಆಗಲ್ವನ್ರಿ? ಏನು ಹೇಳ್ಬೇಕ್ರಿ? ಇನ್ನು ಪುಣ್ಯ ಎಲ್ರಿ ಬರುತ್ತೆ? ದೇವ್ರು ಎಲ್ರಿ ಇರ್ತಾನೆ? ಶುಚಿತ್ವ ಇರೋ ಕಡೆ ಅಷ್ಟೇ ಪುಣ್ಯ ಇರುತ್ತಲ್ವನ್ರಿ? ಮತ್ತು ಪುಣ್ಯ ಎಲ್ರಿಂದ ಬರುತ್ತೆ ನಿಮಗೆ? ನಾನು ದೇವ್ರು ಪುಣ್ಯ ಮಾಡ್ಕೊಂಡು ಹೊರ್ಟೋಗ್ಬಿಟ್ಟೆ ಅಂತಂದರೆ ಎಲ್ಲ ಸರಿ ಪುಣ್ಯ ಬರುತ್ತೆ? ಇಷ್ಟೆಲ್ಲ ಗಲೀಜು ಮಾಡ್ಬಿಟ್ಟಿಲ್ಲಿ ನನ್ನ ದೇವ್ರನ್ನ ನಾನು ಪುಣ್ಯ ಮಾಡಿಬಿಟ್ಟೆ ಅಂದರೆ ದೇವ್ರು ಒಪ್ತಾನೇನ್ರಿ? ನಿನ್ನ ದೇವರೇ ಒಪ್ಪುತ್ತಾ? ನೀನೇ ಯೋಚನೆ ಮಾಡ, ಅಲ್ವಾ? ನಿನ್ನ ದೇವ್ರನ್ನ ಶುಚಿ ಮಾಡ್ಕೊಂಡು ಹೋಗ್ಬಿಟ್ಟು ನನ್ನ ದೇವತೆನ ಇವತ್ತು ಗಲೀಜು ಸ್ಥಿತಿಗೆ ತಂದಿಕ್ತೀರಾ ಅಂದರೆ ನೀವು ಮನುಷ್ಯರೇನ್ರಿ ನೀವು? ದೇವ್ರನ್ನ ಎಲ್ರಿ ಕಾಣ್ತೀರಾ ನೀನು? ನಿನ್ನ ದೇವಸ್ಥಾನದಲ್ಲಿ ಅಷ್ಟೇ ದೇವ್ರು ಕಾಣ್ಬಿಟ್ರೆ ಮತ್ತು ಇಲ್ಲೇನಕ್ಕೆ ಬರ್ತೀಯ ನೀನು? ಗಂಗಮ್ಮ ತಾಯಿ ನನ್ನ ದೇವ್ರನ್ನ ಶುಚಿ ಮಾಡ್ತಾಳೆ ಅಂತ ಏನಕ್ಕೆ ಬರ್ತೀಯ? ನನ್ನ ದೇವ್ರಿಗೆ ಶಕ್ತಿ ಕೊಡ್ತಾಳೆ ಗಂಗಮ್ಮ ತಾಯಿ ಅಂತ ಏನಕ್ಕೆ ಬರ್ತೀಯ? ಒಂದು ದೇವಸ್ಥಾನ, ದೇವ್ರನ್ನ ಪೂಜೆ ಮಾಡೋವಂಥ ಜಾಗ, ಒಂದು ದೇವ್ರನ್ನ ತೊಳೆಯೋವಂಥ ಜಾಗ, ಒಂದು ದೇವ್ರಿಗೆ ಪುಣ್ಯ ಮಾಡೋವಂಥ ಜಾಗ, ದೇವರ ಜಲಕ್ರೀಡೆ ಅಂತ ನಾನು ಹೇಳಿದೆ ಅವಾಗ. ಸುಮಾರು ದೇವತೆಗಳು ಬಂದು ಜಲಕ್ರೀಡೆ ಆಡುವಂಥ ಜಾಗ ಇದು. ಇಷ್ಟು ಗಲೀಜು ಮಾಡಿ ಹೋಗ್ತೀರಾ ಅಂದರೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಏನು ಹೇಳ್ಬೇಕ್ರಿ ನಿಮಗೆ? ಬಂದು ಮಾಡ್ಕೊಂಡು ಹೋಗ್ರಿ, ಪೂಜೆ ಮಾಡ್ಕೊಂಡು ಹೋಗ್ರಿ, ಪುಣ್ಯ ಮಾಡ್ಕೊಂಡು ಹೋಗ್ರಿ. ಗಲೀಜು ಮಾಡಿ ಅಂತ ಯಾವನ್ರಿ ಹಿಡಿದ್ರೆ ನೋಡಿರಿ, ಚಪ್ಪಲಿಯಿಂದ ಹಿಡಿದು ಎಲ್ಲ ಬಿನ್ಗೆ. ನಾಚಿಕೆ ಆಗತ್ತೆ ರೀ ನಿಮ್ಮ ಜನ್ಮಕ್ಕೆ. ಇಷ್ಟು ಬೆಂಕಿ ಇಲ್ಲಿನ ಭಾಗದ ಜನಗಳು ಹೆಂಗ್ರಿ ಉಸಿರಾಡಬೇಕು? ಜಲಚರಗಳು ಹೆಂಗೆ ಉಸಿರಾಡಬೇಕು? ಪ್ರಾಣಿ ಪಕ್ಷಿಗಳು ಹೆಂಗೆ ಉಸಿರಾಡಬೇಕು? ನಾವು ಮನುಷ್ಯರಲ್ವಾ? ಅವು ಜೀವಿಗಳಲ್ವಾ? ಡಸ್ಟ್ಬಿನ್ ಇದೆ, ಬಳಸಲ್ಲ. ದೇವ್ರ ಮಂಟಪ ಇದೆ, ಬೆಲೆ ಇಲ್ಲ. ಆಳು ಗುಡಿ ಅಲ್ವಾ ಇದು? ಅವ್ರಿಗೇನು ದೇವಸ್ಥಾನ ಥರ ಕಾಣಲ್ಲ ಇದು, ಅಲ್ವಾ? ನೋಡಿ, ಫೋಟೋಗಳು ತತ್ಯ ನಿನ್ನ ಮನೇಲಿರತಕ್ಕಷ್ಟೇ ನಿನ್ನ ದೇವ್ರಿದು. ಎಂಥ ದೇವ್ರ ಫೋಟೋಗಳು ತಂದು ಬೀದಿಲಿ ಹಾಕ್ತಿರ್ರಿ. ನೋಡಿ, ಕಸದ ರಾಶಿನೇ ಬಿದ್ದೈತ್ರಿ. ನಿನ್ನ ಮನೇದು ಅಷ್ಟೇ ದೇವಸ್ಥಾನ ದೇವರು ಅಂದರೆ ಇಲ್ಲಿರೋ ದೇವ್ರುಗಳೆಲ್ಲ ಏನ್ರಿ? ಇವೆಲ್ಲ ಕಲ್ಲುಗಳೇನ್ರಿ? ಇವು ದೇವ್ರಲ್ವೇನ್ರಿ? ಬಂದು ಇಲ್ಲೆಲ್ಲ ಇಷ್ಟು ಗಲೀಜು ಮಾಡಿ ಹೋಗ್ತಿಯಲ್ಲ, ಈ ದೇವ್ರುಗಳಿಗೆ ಮನ್ಸಿಗೆ ನೋವಾಗಲ್ವೇನ್ರಿ? ಇಲ್ಲಿನ ಮನುಷ್ಯರಿಗೆ ಇದು ನೋವಾಗಲ್ವೇನ್ರಿ? ಇಲ್ಲಿಂದ ಪ್ರಕೃತಿಗೆ ನೋವಾಗಲ್ವೇನ್ರಿ? ನೀನು ಹೆಂಗ್ರಿ ಬಂದು ಇಷ್ಟೆಲ್ಲ ಗಲೀಜು ಮಾಡ್ತೀಯ, ಕಸ ಹಾಕ್ತೀಯ ಅಲ್ಲಿ? ಎಷ್ಟು ದೇವ್ರುಗಳವ್ರಿ ಇಲ್ಲಿ? ನೋಡಿ, ಅಲ್ಲೊಂದು ಕಟ್ಟಿದ್ದಾರೆ, ಅಲ್ಲಿ ತೊಗೊಂಬಂದು ದೇವ್ರು ಇಟ್ಟಿದ್ಯಾ, ಇಲ್ಲಿ ಎಲ್ಲೆಲ್ಲೋ ತೊಗೊಂಬಂದು ದೇವ್ರುಗಳು ಇಡ್ತೀಯ, ಫೋಟೋಗಳು ಬಿಸಾಕ್ತೀಯ. ಇಲ್ಲಿರೋ ದೇವ್ರುಗಳು ಏನಾಗಬೇಕು? ಇಲ್ಲಿರೋ ದೇವ್ರುಗಳು ಊರು ಬಿಟ್ಟು ಓಡೋಗ್ಬಿಡ್ಲಿ ಅಲ್ವಾ? ನಿನ್ನ ದೇವ್ರು ತೊಗೊಂಬಂದು ಪುಣ್ಯ ಮಾಡ್ಕೊಂಡು ನಿನ್ನ ದೇವ್ರು ಚೆನ್ನಾಗಿ ಇಟ್ಕೊ. ಇಲ್ಲಿರೋ ದೇವ್ರುಗಳೆಲ್ಲ ಪಾಪ ಮಾಡವ್ರೆ. ಇಲ್ಲಿರೋ ದೇವ್ರಿಗೆ ಮನಸ್ಸಿಲ್ಲ. ಇವು ಕಲ್ಲಿನ ದೇವರು. ನಿನ್ನ ದೇವ್ರು ಅಷ್ಟೇ ಮೂರ್ತಿ, ನಿನ್ನ ದೇವ್ರಿಗೆ ಅಷ್ಟೇ ಬುದ್ಧಿ ಇರೋದು, ನಿನ್ನ ದೇವ್ರು ಅಷ್ಟೇ ಜನಕ್ಕೆ ಒಳ್ಳೇದು ಮಾಡೋದು. ಇಲ್ಲಿನ ದೇವ್ರುಗಳು ಯಾರಿಗೂ ಒಳ್ಳೇದು ಮಾಡಿಲ್ಲ. ಆದರೂ ನೀನು ಬತ್ತೀಯ,
ನಿನ್ನ ಕೆಲಸ ನೀನು ಮಾಡ್ಕೊತೀಯ, ಇಲ್ಲಿ ಗಲೀಜು ಮಾಡೋಗ್ತೀಯ. ನಾಚಿಕೆ ಆಗಲ್ವ ನಿನಗೆ? ಹಾಂ, ಈ ದೇವ್ರುಗಳು ಏನು ಕಡಿಮೆ ಮಾಡೋರ್ರಿ? ನಿನ್ನ ಕರ್ಕೊಂಬಂದು ನಿನ್ನ ಪಾಪ ತೊಳೆದ್ಬಿಟ್ಟು ಇಲ್ಲಿ ಪಾಪದ ಕೆಲಸ ಮಾಡಿ ಇಲ್ಲೆಲ್ಲ ಗಲೀಜು ಮಾಡ್ಬಿಟ್ಟು ಹೋಗ್ತೀಯ ಅಂದರೆ ನಮ್ಮ ದೇವ್ರುಗಳೇನು ಬಿಟ್ಟು ಬಿದ್ದೇವ? ಇಲ್ಲಿ ಯಾವ ದೇವರು ಬಿಟ್ಟು ಬಿದ್ದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಗಲೀಜು ಮಾಡೋಕ್ಕೆ, ಕಸ ಹಾಕೋಕ್ಕೆ ಯಾವನಿಗೂ ನೈತಿಕತೆ ಇಲ್ಲ, ಹಕ್ಕಿಲ್ಲ. ನೋಡಿ ಸ್ನೇಹಿತರೆ, ನಾನು ಇಷ್ಟೊತ್ತು ಹೇಳಿದ್ದು ದೊಡ್ಡದಲ್ಲ, ಇಲ್ಲಿ ಮೋರಿ ಇದೆ, ಅಂದರೆ ರಸ್ತೆ ಪಕ್ಕದಲ್ಲೇ ಈ ಕೆರೆ ಇರೋದು. ಇಲ್ಲಿ ಮೂಗು ಗಿಡಕ್ಕಾತಿಲ್ಲ ರೀ, ಅಷ್ಟು ಕೆಟ್ಟ ಸ್ಮೆಲ್ ಇದೆ. ಕಾರಣ ಏನಪ್ಪ ಅಂದರೆ ತಾಮದೆಲ್ಲ ಇಲ್ಲೇ ಎಸಿತಾರೆ. ಆ ನೀರಲ್ಲಿ ಕೊಳೆಯಲ್ಲ, ಕೊಳೆದೇ ಇರೋ ಕಾರಣ ಇಷ್ಟು ಸ್ಮೆಲ್ ಇದೆ. ಇಲ್ಲಿ ದೇವ್ರ ಕೆರೆ ಅಂತ ನಾವು ಹೇಳ್ಕೊಂಡು ಓಡಾಡ್ತೀವಿ, ದೇವ್ರ ಕೆರೆನ ಇಷ್ಟು ವಾಸನೆ ಇದ್ಮೇಲೆ ಬದುಕೋದು ಹೆಂಗೆ ಜನ? ತೋರಿಸಿ ಮನೆ ಎಷ್ಟು ಗಲೀಜಿದೆ ಅಂತೇಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಜನ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ ಈ ಕೆರೆ ಬಗ್ಗೆ ಮಾತಾಡೋಣ. ಅಣ್ಣ ನಮಸ್ತೆ. ಹೇಳಿ. ಯಾವ ಊರು ನಿಮ್ಮದು? ಇದೇ ಐಸಂಪಾಳ್ಯ. ಇದೇ ಊರೇನಾ? ಹಾಂ, ಇದೇ ಊರು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು? ಹೌದೌದು. ನೀವು ಕಂಡಂಗೆ ಕೆರೆ ಭಾಳ ವರ್ಷಗಳಿಂದ ಶುಚಿತ್ವವಾಗಿತ್ತಾ, ಹಿಂಗೆ ಅಶುಚಿತ್ವವಾಗಿತ್ತಾ? ಮುಂಚೆ ಶುಚಿತ್ವವಾಗಿತ್ತು, ಇತ್ತೀಚೆಗೆ ಎಲ್ಲ ಸ್ವಲ್ಪ ಗಲೀಜು ಮಾಡಿದ್ದಾರೆ. ಸ್ವಲ್ಪ ಗಲೀಜಾಗತ್ತಾ, ಪೂರ್ತಿ ಗಲೀಜಾಗತ್ತಾ? ಗಲೀಜು ಆಗೈತ್ರೆ. ಇದೇನಾಗಿದೆ ಅಂತಂದ್ರೆ, ಇಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ದೇವ್ರು ಕರ್ಕೊಂಬರ್ತಾರೆ ಇಲ್ಲಿಗೆ. ದೇವ್ರು ಕರ್ಕೊಂಬಂದು ಇಲ್ಲಿ ದೇವ್ರ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಎಲ್ಲ ಗಲೀಜ್ ಮಾಡ್ಬಿಟ್ಟು ನಟ್ಕೊಟ್ಟೋಯ್ತಾರೆ. ಇದನ್ನೇನು ಎತ್ತ ಅಂತ ಕೇಳಲಿಲ್ಲ ಅವ್ರನ್ನ ನಾವು ಇದುವರೆಗೂ. ಅದನ್ನ ಕೇಳಬೇಕು. ಯಾಕೆ ಕೇಳಲ್ಲ ನೀವು? ಕೇಳ್ಬೇಕು ಅದನ್ನ. ಇದನ್ನ ಏನು ನೀವು ದೇವ್ರ ಕೆಲಸ ಮಾಡ್ಕೊಂತೀರಾ, ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅಲ್ಲಿ ಏನ್ ಇದನ್ನ ಮಾಡ್ತಾ ಇದ್ದೀರಾ ನೀವು, ಅದನ್ನ ಕ್ಲೀನ್ ಮಾಡ್ಬಿಟ್ಟು ಹೋಗಿ ನೀವು ಅಂತ ಅದನ್ನೊಂದು ಇದನ್ನ ಕೊಡ್ಬೇಕು ಅವ್ರಿಗೆ ನಾವು. ಅಲ್ಲ, ಕೇಳಕ್ ಅಧಿಕಾರ ಕೊಡ್ಬೇಕಾ ನಿಮ್ಗೆ? ಇಲ್ಲ ಅಧಿಕಾರ ಕೊಡಬೇಕು. ಪಂಚಾಯತಿ ಜನಸಾಮಾನ್ಯರಿಗೆ ಪಂಚಾಯತಿ ಅಧಿಕಾರ ಕೊಡ್ಬೇಕಾ? ಕೇಳಲಿಕ್ಕೆ ಅಧಿಕಾರ ಕೊಡ್ಬೇಕು. ಇಲ್ಲ ಕೇಳ್ಬೋದು, ನೀವು ಸ್ಥಳೀಯರಾಗಿ ಕೇಳ್ಬೋದು. ಸ್ಥಳೀಯರಾಗಿ ಕೇಳ್ಬೋದು ನಾವು. ಯಾಕೆ ಕೇಳ್ತಾ ಇಲ್ಲ ನೀವು? ಕೇಳ್ಬೋದು ಅಂದ್ರೆ ಇದುವರೆಗೂ ನಾವು ಕೇಳಿಲ್ಲ. ಏನೋ ದೇವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಏನೋ ದೇವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅನ್ಬಿಟ್ಟು ನಾವು ಅದ್ರ ಬಗ್ಗೆ ಏನು ಇದನ್ನ ತಗೊಂಡಿಲ್ಲ. ಅದನ್ನ ಕೇಳ್ಬೇಕು ಅಂತ ಇವಾಗ ನೀವು ಅದನ್ನ ನಮ್ಗೊಂದು ಸೂಚನೆ ಕೊಡ್ತಾ ಇದ್ದೀರಾ. ನಾವು ಅದನ್ನ ಕೇಳಕ್ಕೆ ಇನ್ ಮುಂದಗಡಿಕೆ ಒಂದು ಇದು ಮಾಡ್ಬೇಕು. ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗು ದೇವ್ರು ಬಂದಾಗ ನಾವು ಕ್ಲೀನ್ ಮಾಡ್ತೀವಲ್ಲ ಅಂತ ಹೇಳ್ತಾರೆ. ದೇವ್ರು ಹೋದ್ಬೇಕು ಎಲ್ಲ ಬಿಸಾಕ್ ಹೋಗ್ತಾರೆ, ಎಲ್ಲ ಅಡ್ಡಕ್ಕೆ ಬಿಸಾಕ್ಬಿಟ್ಟು ನಡ್ಕೋತಾರೆ. ಓ, ಇಲ್ಲಿ ಕಾವಲ್ಗಾರ ಅಲ್ಲಿ ಸಿಬ್ಬಂದಿ ಇಲ್ಲ, ಯಾರು ಇಲ್ಲ. ಮನೆ ಅಲ್ಸದ ಯಾರ ದೇವ್ರ ಕರ್ಕೊಂಡ್ಬಂದು ಜೆಸಿಬಿ ಕ್ಲೀನ್ ಮಾಡ್ತಿರು, ತಿರ್ಗಾ ಅದೇ ಬಾಳೆಕಂದು. ಅಲ್ಲ, ಈಗ ಅವ್ರು ಬಂದ್ ಮಾಡೋದ್ರೆ ನಮ್ಗೆ ಅಲ್ವಾ ಹಾಳಾಗಿರೋದು? ನಮ್ಮ ಪ್ರಕೃತಿ ಹಾಳಾಗಿದೆ. ನೀವು ಬೆಳಗ್ಗೆ ನೀರು ಕುಡಿತೀರಾ, ದನ ಕರುಗಳು ನಿಮ್ಮವಾಗಿ ಕುಡಿತವೆ, ನಾವು ಓಡಾಡ್ತೀವಿ. ಆ ಮೋರಿ ಹತ್ರ ಹೋಗಕ್ಕಾಗಲ್ಲ, ಅಷ್ಟು ಸ್ಮೆಲ್ ಇದೆ. ನಿಜ ಸುಳ್ಳು? ಬೆಳಗ್ಗೆ ಓಡಾಡ್ತೀರಿ, ಮತ್ತೆ ಪ್ರಶ್ನೆ ಮಾಡಿ ಯಾಕೆ ಮಾಡಲ್ಲ? ಈಗ ಡೈಲಿ ಬರ್ತಾರ ಇಲ್ಲ ಅಮಾವಾಸ್ಯೆ ಡೈಲಿ ಪುಣ್ಯ ಬರ್ತಾರೆ ಅಂದ್ರೆ ಒಂದ್ ದಿವಸ ಇಲ್ಲ ಅಂದ್ರೆ 2ನೇ ದಿವಸ ಖಾಲಿ ಗ್ಯಾರಂಟಿ ಇಲ್ಲಿ ದೇವ್ರು ಬಂದೇ ಬರ್ತದೆ. ಪುಣ್ಯಕ್ಕೆ ಅಂತ ಹೇಳಿ ಬಂದೇ ಬರ್ತವೆ. ಒಂದ್ ದಿವಸ ಬಿಟ್ರೆ ಒಂದ್ ದಿವಸ ಆಗ್ಲಿ ಗ್ಯಾರಂಟಿ ದೇವ್ರು ಬಂದೇ ಬರ್ತವೆ. ಅಮಾವಾಸ್ಯೆ ಪೌರ್ಣಮಿ ಜಾಸ್ತಿ ಇರುತ್ತೆ. ಪೌರ್ಣಮಿಗೆ ಈ ಮಾಟ ದೇವ್ರಗಳೇನ್ ತೊಂದರೆ ಇಲ್ಲ, ವಾಮಾಚಾರದಾರ ಜಾಸ್ತಿ ಆಗ್ಬಿಟ್ಟಾರೆ. ಪುಣ್ಯ ಮಾಡ್ಲಿಕ್ಕೆ ಅಷ್ಟೇ ಸೀಮಿತವಾಗಿದೆ ಅಲ್ವಾ? ಮತ್ತೆ ಇಲ್ಲಿ ಅನೈತಿಕ ಚಟುವಟಿಕೆಗಳು, ಮಾಟ ಮಂತ್ರ ಇವೆಲ್ಲ ಹೇಳ್ತಾರೆ. ನಿಜನಾ? ನೀವು ಸ್ಥಳೀಯವಾಗಿ ನೋಡಿದೀರಾ? ಇಲ್ಲಿ ಮಾಡ್ತಾರ? ಅದೇನ್ ನಡೆಯುತ್ತಾ ಅದು ಇವಾಗಿನ ಕಾಲದಲ್ಲಿ? ಓ, ಇಲ್ಲಿ ದೇವ್ರ ಕರ್ಕೊಂಬಂದು ಮಲಿನ ಮಾಡೋರ್ಗಿನ್ನ ಈ ಮಾಟ ಮಂತ್ರ ಮಾಡೋರು ಜಾಸ್ತಿ ಮಲಿನ ಮಾಡ್ತಾರೆ ಅಂತ ನಿಮ್ಮ ಅನಿಸಿಕೆ? ನಿಜನಾ ಅದು? ಏನೇನ್ ಮಾಡ್ಬೋದು ಅವ್ರು? ಈ ಪ್ಲಾಸ್ಟಿಕ್ ಹಾಕೋದು ಈ ತರ ಜಾಸ್ತಿ ಮಾಡ್ತಾರೆ. ಓ, ಇವೆಲ್ಲ ಮಾಡ್ತಾರಾ? ಪ್ರಾಣಿ ಬಲಿ ಕೊಡ್ತಾರ ಇಲ್ಲಿ? ಮರಿ ಮತ್ತೆ ಕೋಳಿಗಳು ಇಂಥವನ್ನೆಲ್ಲಾನು ಅಲ್ಲಿ ಬಲಿ ಕೊಟ್ಟೆ ಕೊಡ್ತಾರೆ. ಇವಾಗ ಅವ್ರ ದೇವ್ರಿಗೆ ಏನ್ ಪುಣ್ಯ ಬಂದಿರ್ತಾರೆ ಅವರು ಆ ಮರಿಗಳನ್ನ ಇದನ್ನ ಕೊಟ್ಟು, ಕೆಲವರು ಅಲ್ಲೇನು ಮಾಡಲ್ಲ, ಮರಿ ಪರಿ ಏನು ಮಾಡಲ್ಲ. ಕೆಲವು ದೇವ್ರುಗಳು, ಕೆಲವ್ರು ಇವಾಗ ಲಿಂಗಾಯತರ ದೇವ್ರುಗಳು ಬರೀ ಪುಣ್ಯಕ್ಕೆ ಬರ್ತವೆ, ಆ ಪುಣ್ಯ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅವರು. ಅವರೆಲ್ಲ ಆ ತರ ಇದ್ ಮಾಡಲ್ಲ. ಕೆಲವ್ರು ದೇವ್ರುಗಳು ಮರಿ ಕಡಿಯ ಅಂತ ದೇವ್ರುಗಳು ಅವ್ರು ಬಂದ್ರೆ ಮರಿ ಕಡ್ದೆ ಕಡಿತಾರೆ, ಕುಯ್ತಾರೆ. ಓ, ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಊಟ ತಟ್ಟೆಯಿಂದ ಹಿಡಿದು ಇಲ್ಲೇ ಬಿಸಾಕಿ ಪ್ಲಾಸ್ಟಿಕ್ ಬಿಸಾಕ್ ಹೋಗ್ತಾರೆ. ಅಲ್ಲ, ಈಗ ನಿಮಗೆ ಸಮಯ ಪ್ರಜ್ಞೆ ಯಾವಾಗ ಬರುತ್ತೆ? ಯಾರೇ ಆಗ್ಲಿ, ನಾನೊಂದು ಗಾಡಿ ತಗೊಂಬಂದೆ, ನಾನು ವಿಚಾರಿಸ್ಬೇಕಲ್ವ ನೀವು ಏನ್ ಕೇಳ ಬಂದೆ ಇಲ್ಲಿ ಅಂತ? ಯಾಕೆ ಕೇಳಲ್ಲ ನೀವು? ಪರ್ಮಿಷನ್ ಕೊಡಕ್ಕೆ ಜನಸಾಮಾನ್ಯ. ನಿಮ್ ಕೆರೆ ಅಲ್ವೇನಣ್ಣ ಇದು? ನಮ್ಮೂರ್ ಕೆರೆ ಅಲ್ವೇನಣ್ಣ? ಕೇಳ್ಬೇಕಲ್ವೇನಣ್ಣ?
ನೀನ್ ಬಂತೀಯಾ ಪೂಜೆ ಮಾಡ್ಕೊ ಹೋಗ, ಇಷ್ಟೆಲ್ಲ ಮಾಡ್ಬೇಡ ಅಂತ ನೀವೊಂದ್ ಮಾತು ಹೇಳಿ. ಅವರು ಇನ್ನೊಂದೇನ್ ಗೊತ್ತಾ ಸರ್, ಅವರು ಏನೇ ಮಾಡ್ಕೊಂಡ್ಲಿ ಮಾಡಿ ಜಾಗದಲ್ಲಿ ಅವ್ರು ಕ್ಲೀನ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಸಾಕು. ಇದು ನೀವು ತಿಳಿಸಿ ಹೇಳ್ಬೇಕು, ನೀವು ಸ್ಥಳೀಯವಾಗಿ ತಿಳಿಸಿ ಹೇಳ್ಬೇಕು. ಆ ಲಾಕ್ ಮಾಡಕ್ ಬಿಡಬಾರ್ದು. ನೀನ್ ಗಲೀಜ್ ಮಾಡ್ತೆ, ನಿನ್ ಗಾಡಿಲೇ ತಗೊಂಡ್ ಹೋಗಪ್ಪ, ವಾಪಸ್ ಹೋಗ, ನೀನ್ ಎಲ್ಲಾನ ಹಾಕೋ, ನಿನ್ನಾಣೆ ಬರೋದು. ಇಲ್ಲೇ ಒಟ್ಟಿನಲ್ಲಿ ಒಂದ್ ಲೆಕ್ಕಾಚಾರಕ್ಕೆ ನಿಮ್ ಪಂಚಾಯತಿಯಿಂದ ಆಗ್ಬೋದು, ಎಲ್ಲಿಂದ ನಾವು ಒಬ್ಬ ಸಿಬ್ಬಂದಿ ನೇಮಿಸ್ಬೇಕು. ಒಬ್ನಿದ್ರೆ ದೌರ್ಜನ್ಯ ಮಾಡ್ತಾರಲ್ಲ, ಆ ಸ್ಥಳೀಯರು ನೀವು ಸಪೋರ್ಟ್ ಮಾಡ್ಬೇಕು. ಈಗ ಪಂಚಾಯತಿ ವತಿಯಿಂದ ಇಲ್ಲಿ ಒಬ್ಬ ಏನ ಸಿಬ್ಬಂದಿ ವ್ಯವಸ್ಥೆ ಮಾಡಿದ್ರೆ ಅವ್ರು ನೀಟಾಗಿ ಇಟ್ಕೊಳಕ್ಕೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರಿಗೆ ನೀವು ಸಹಕಾರ ಕೊಡ್ತೀರಾ. ಏನೇ ಮಾಡ್ಲಿ ಪಂಚಾಯತಿ ಲೆವೆಲ್ಗೆ ಬರೋದು, ಕೆರೆಗಳು ಕಟ್ಟೆಗಳು ಇವೆಲ್ಲ. ಇದನ್ನ ಗಮನ ಹರಿಸ್ಬೇಕಾದ್ರೆ PDOಗಳು ಅಥವಾ ಪಂಚಾಯತಿ ಅಧಿಕಾರಿಗಳು, ಸ್ಥಳೀಯವಾಗಿ ಮೆಂಬರ್ಗಳು, ಅಧ್ಯಕ್ಷರುಗಳು ಅವ್ರ ಗಮನಕ್ಕೆ ಇದು ಹೋಗ್ಬೇಕು ವಿಡಿಯೋ. ಎಲ್ಲಾರ್ಗೂ ಹೇಳಿ, ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರ ಕೆರೆನೇ ಅಲ್ವಾ ಸ್ವಾಮಿ ಗಲೀಜಾಗೋದು. ಇವಾಗ ಈ ಜಮೀನು ಗೌರ್ಮೆಂಟ್ ಸೇರಿ ಜಮೀನಲ್ಲ, ಕೆರೆ ಸೇರಿ ಜಮೀನು ಅಲ್ಲ. ಅದು ಏನೋ ಎಲ್ಲಿಂದೆಲ್ಲ ಬರ್ತಾರೆ, ಅಯ್ಯೋ ಬಿಡತ್ತೆ ಏನೋ ಮಾಡ್ಕೊಂಡು ಹೋಗ್ಲಿ ಅನ್ನಂಗೆ ಅವರು ಈ ಜಮೀನವ್ರು ಸುಮ್ನೆ ಆಗ್ಬಿಟ್ಟವ್ರು. ಇದನ್ನೆಲ್ಲ ಏನ್ ಹಿಂಗ್ ಮಾಡ್ತಾ ಇದ್ರೆ ಹಿಂಗ್ ಬಿಡ್ತಾ ಇದ್ರೆ ಅಂತ ಅವ್ರಾದ್ರೂ ಕೇಳ್ಬೋದು. ಆ ಜಮೀನವ್ರು ಕೇಳ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ಜಮೀನವ್ರು ಕೇಳಲೇಬೇಕು, ಅದನ್ನ ಹೇಳ್ಲೇಬೇಕು. ಎಷ್ಟು ಅಂತ ಹೇಳ್ತಾರ ಅವರು. ಮನೆಲ್ಲ ಈ ಹೊಲದಾಗೆಲ್ಲ ಕ್ಲೀನ್ ಮಾಡಿ ಗೊತ್ತಿಲ್ವ ಗಂಗಣಿಯ ಅದೇ 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 ಪೂರ್ತಿ ಎಲ್ಲ ಹೊಲದಾಗ ಮಾಡ್ತಾರೆ. ಹೌದಾ, ಎಲ್ಲ ಗಲೀಜ್ ಮಾಡಿ ಹೋಗಿರು ಪಾಪ. ಅವರೇ ಹೊಲದವರೇ ಕ್ಲೀನ್ ಮಾಡ್ರು ಪಾಪ. ಅವರು ವಾಮತನ ಮಾಡೋರು ಎಲ್ಲ ಆಯ್ತಾರ. ದೇವ್ರ ಕರ್ಕೊಂಬರೋರು, ದೇವ್ರ ಕರ್ಕೊಂಬಂದು ಅವ್ರ ಪಡೆದ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಲಿ ಜಾಸ್ತಿ ಅದೇ ವಾತಾವರಣ. ಅಮಾವಾಸ್ಯೆ ಪೌರ್ಣಮಿಲಿ ಮಾಟ ಮಂತ್ರ ಕೆಟ್ಟದ್ ಮಾಡುವಂತವ್ರು ಬಹಳಷ್ಟು ಜನ ಇದಾರೆ. ಬಹಳಷ್ಟು ಜನ ಅಮಾವಾಸ್ಯೆ ಪೌರ್ಣಮಿ ಬೇಜಾನ್ ಜನ ಬರ್ತಾರೆ. ಅವ್ರಿಗೆ ಇಲ್ಲಿ ಸಮಸ್ಯೆ ನೀವು ಸ್ಥಳೀಯವಾಗಿ ಕೇಳಕ್ ಹೋದ್ರೆ ನಿಮ್ಗೆ ಆವಾಜ್ ಹಾಕೋದು, ಧಮಕಿ ಹಾಕೋದು. ಆವಾಜ್ ಹಾಕೋದು ಇಲ್ಲಿ ಇಲ್ಲೊಬ್ರು ಬರ್ತಾರೆ ಪಾಪ. ಅವ್ರೇನೋ ಕೇಳಕ್ ಹೋದ್ರೆ ಈ ಜಮೀನವರು ನಿನ್ನೆ ಕುಡಿಸ್ಬಿಡ್ತೀವಿ ಕಣ್ಕಳ್ದಂಗೆ ಅಂತಾರೆ. ನಿಮ್ಮನ್ನ ಕಣ್ಕ ಅಪ್ಪ ಯಪ್ಪ ಹೋಗೋದೇ ಬಿಟ್ಬಿಟ್ಟು ಆ ಕಡೆ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಥಳೀಯವಾಗಿ ಜಮೀನ್ ಪಕ್ಕದ ಮಾಲೀಕರು ಕೇಳಕ್ ಹೋದ್ರು ಅವ್ರಿಗೂ ಆವಾಜ್ ಆಗ್ತಾರೆ. ಅದೇನ್ ಮಾಡ್ತಾರ ನೀವ್ ಯಾಕೆ ಇಷ್ಟ ಸಾದ್ರ ಬಿಟ್ರಿ? ಸ್ಥಳೀಯವಾಗಿ ಏನ್ ಮಾಡ್ತೀರ ಸ್ವಾಮಿ, ಬಂದ್ರು ಬರ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾವೆ. ದೇವ್ರ ಕೆರೆ ಏನೋ ದೇವ್ರುಗಳು ಬರ್ತಾವ. ಅದ್ರ ಸದ್ಯದಲ್ಲಿ ಇವ್ರು ಬರ್ತಾರೆ ವಾಮಾಚಾರ ಮಾಡೋರು. ಅವ್ರು ಸೇರ್ಸ್ಬಾರ್ದು, ನೀವು ಕೂತಿರ್ಬೇಕು. ಇಲ್ಲಿ ಮಾಟ ಮಂತ್ರದ ಆಗರ ಆಗ್ಬಿಟ್ಟಿದೆ ದೇವ್ರ ಕೆರೆ. ಯಾವ್ದೋ ಮಾಡಾದ್ರ ಅವ್ರು ಸುಮ್ನೆ ದುಡ್ಡು ಕಿತ್ಕೊಳಕ್ ಬರ್ತಾರೆ. ದೂರದಿಂದ ಬರ್ತಾರೆ ಪಂಡಿತರುಗಳು. ಹಾಸನ, ಈ ಚಿಕ್ಕಮಂಗ್ಳೂರು ಕೂಡ ಈ ಕಡೆಯಿಂದ ಬರ್ತಾವ್ರೆ. ಏನೋ ಮಾಡ್ಬಿಡ್ತೀವಿ ನಾವು ಅಂತ. ಏನು ಮಾಡಲ್ಲ, ನಾವ್ ದೊಣ್ಣೆ ತಗೊಂಡ್ ಬಿಟ್ರೆ ಸರೋತದೆ. ಯಾವಾಗ ಬಿಡೋದ್ ನೀವು? ಬಿಡ್ಬೇಕಲ್ಲ, ಜನ ಒಂದಾಗ್ಬೇಕು. ಯಾವಾಗ ಒಬ್ಬ ಇಬ್ಬ ಒಂದಾಗಿ ಆಗಲ್ಲ, ಜನ ಸುತ್ಕೊಂಡ್ ಬಿಡ್ಬೇಕು. ನಿಮ್ಗೆಲ್ಲಾ ಬುದ್ಧಿ ಬಂದ್ ನೀವೆಲ್ಲ ಸ್ವಾಮಿ ಅಲ್ಲ, ಏನೋ ದೇವ್ರು ಬಂದು ಪುಣ್ಯ ಪುಣ್ಯ ಮಾಡ್ಕೊಂಡು ಹೋಗ್ಲಿ. ಈ ವಾಮಾಚಾರ ಮಾಡಿ ಎಲ್ಲಾ ಇರೋದೆಲ್ಲ ಸುತ್ತಬಿಟ್ಟು ಹೋಗ್ತಾರೆ ದೇವ್ರ ಕೆರೆಗೆ. ಪಂಡಿತರುಗಳು ಮಾಡ್ತಕ್ಕಂತ ಉಪಚಾರ ಅವ್ರದ್ದು ಸರಿಯಲ್ಲ. ಇಲ್ಲಿ ಸ್ಥಳೀಕರು ನಿಮ್ಗೆ ಸಪೋರ್ಟ್ ಮಾಡಲ್ಲ. ನಾವು ಪ್ರಶ್ನೆ ಮಾಡಕ್ಕೆ ನಾವು ಒಬ್ರು ಇಬ್ರು ಒಬ್ಬಂಟಿಗರು, ನಮ್ಗೂ ಜೀವ ಭಯ ಅಂತ ನೀವ್ ಹೇಳ್ತಾ ಇದ್ರಿ ಅಲ್ವಾ? ಇದು ಪರಿಹಾರ ಏನಿರ್ಬೇಕು ಮತ್ತೆ ಫ್ಯೂಚರ್ಗೆ, ಮುಂದಿನ ದಿನಗಳಲ್ಲಿ? ಏನೋ ಈ ತರ ಕೊಡ್ಬೇಕು ಅಂತಂದ್ರೆ ಇವಾಗ ಗ್ರಾಮ ಪಂಚಾಯತಿ ಕಡೆಯಿಂದ ಕೊಡ್ಬೇಕು ಪರಿಹಾರನ. ಇಲ್ಲ ಕೊಟ್ಟು ಸ್ಥಳೀಕರು ಏನು ಮಾಡಕ್ ಆಗ್ತಾ ಇಲ್ಲ ಸರ್. ಇದು ಗ್ರಾಮ ಪಂಚಾಯತಿಯಿಂದ ಹೋಗಿ ಅವರು ಈ ಸ್ಟೇಷನ್ ಮುಖಾಂತರ ಏನೋ ಬಂದು ಬೆದರಿಕೆ ಹಾಕಿದ್ರೆ ಸ್ಟಾಪ್ ಆಗ್ತದೆ. ಇಲ್ಲ ಸುತ್ತ ಇದು ಮುಳ್ತಂತಿ ಆತರ ಕಾಂಪೌಂಡ್ ಮಾಡ್ರೆ ಏನೋ ಸುರಕ್ಷಿತವಾಗಿರುತ್ತಾ ನಿಮ್ ದೇವ್ರ ಕೆರೆ? ಅದು ಒಳ್ಳೇದೇ ಮಾಡಿದೆ. ಮಾಡಿದ್ರು ಒಳ್ಳೇದೇ. ಅದು ಒಂಥರ ಒಳ್ಳೆ ಒಂದು ಗೇಟ್ ಮಾಡ್ಬಿಟ್ಟು ದೇವ್ರು ಬಂದು ಹೋಗೋದಕ್ಕೆ ಆ ದೇವ್ರಗಳಿಗೆ ಅನುಕಂಪ ನಾವು ಕೊಡ್ಬೇಕು, ಅವರು ಕೊಡ್ಬೇಕು. ಸರ್ಕಾರದ ನೌಕರು ಕೊಡ್ಬೇಕು ನಮ್ಗೆ. ನಾವ್ ಇಲ್ಲಿ ಇರ್ತಕ್ಕಂತ ಜನನು ಸಂಪರ್ಕ ಕೊಡ್ಬೇಕು ಅವ್ರಿಗೆ. ಈಗ ಸುತ್ತ ಕಾಂಪೌಂಡ್ ಮಾಡಿ ಒಂದ್ ಪರ್ಟಿಕ್ಯುಲರ್ ಆಗಿ ಒಂದ್ ಗೇಟ್ ಇಕ್ಬಿಟ್ಟು ದೇವ್ರುಗಳು ಬಂದ್ರೆ ಅಷ್ಟೇ ದೇವ್ರಿಗೆ ಎಂಟ್ರಿ ಒಳಗಡೆ ಅದು ಎಂಟ್ರಿ ಮಾಡ್ಬೇಕು. ಇಂತ ದೇವ್ರು ಇಂತ ಊರಿಂದ ಬಂದಿದೆ ಸುತ್ತಲೂ ಕಾಂಪೌಂಡ್ ಮಾಡಕ್ಕಾಗಲ್ಲ. ಅದನ್ನ ಹೇಳ್ತಾರೆ, ಎಲ್ಲ ಮಾಡಕ್ ಆಗಲ್ಲ. ಮಾಡ್ಬೋದು, ಸರ್ಕಾರ ಕೈಲಿ ಇದೆ, ಅದೇನ್ ದೊಡ್ಡದಲ್ಲ. ಈಗ ಇಡೀ ಶಿವಗಂಗೆ ಬೆಟ್ಟಕ್ಕೆ ಕಾಂಪೌಂಡ್ ಹಾಕಿದ್ರು ಫಾರೆಸ್ಟ್ನವರು. ಈ 80 ಎಕರೆ ಕೆರೆಗೆ ಕಾಂಪೌಂಡ್ ಹಾಕಕ್ಕಾಗಲ್ಲ. ಸರ್ಕಾರ ಕಮಾನ್ಸ್ ಮಾಡಿದ್ರೆ ಏನ್ ಬೇಕೋ ಮಾಡ್ಬೋದು. ಈಗ ನಿಮ್ ಕೈಲಿದೆ ಎಲ್ಲ, ನೀವು ಬೇಡಿಕೆ ಕೊಟ್ರೆ ಏನ್ ಬೇಕಾದ್ರೂ ಸರ್ಕಾರದವ್ರು ಮಾಡ್ತಾರೆ. ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಸುಮಾರು 50 ಕಿಲೋಮೀಟರ್ ದೇವ್ರುಗಳು ಬರ್ತಾವ ಇಲ್ಲಿಗೆ. 100 ಕಿಲೋಮೀಟರ್ ದೇವ್ರು ಬರ್ತಾವ ಇಲ್ಲಿಗೆ. ದೇವ್ರ ಕೆರೆ ಕ್ಷೇತ್ರ ಆಗ್ಬಿಟ್ಟೈತೆ.
ಆದ್ರೂ ಆಗ್ಲಿ ಹ್ಮ್. ಅವ್ರ ಏನ್ ಬರ್ತಾರೆ ಹ್ಮ್. ಅವ್ರ ಏನ್ ಪುಣ್ಯ ಮಾಡ್ಕೊಂತಾರ ಇನ್ನೊಂದ್ ಮಾಡ್ಕೊಂತಾರ ಏನೋ ಮಾಡ್ಕೊಂಡ್ಲಿ ಸಂತೋಷ ಅದಕ್ ನಾವ್ ಇದ್ ಮಾಡೋದ್ ಬೇಡ, ದೇವ್ರಿಗೆ ತೊಂದ್ರೆ ಮಾಡೋದ್ ಬೇಡಿ, ದೇವ್ರಿಗೆ ತೊಂದ್ರೆ ಮಾಡೋದ್ ಬೇಡ. ಈ ವಾಮಾಚಾರಗಳು ಮಾಡ್ತಾರೆ. ಅವ್ರನ್ನ ಹ್ಮ್. ನಾವು ಅದನ್ನ ಅದೇನ್ ನೀವ್ ಏನ್ ಮಾಡ್ತಾ ಇದ್ರೆ ಇಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗಿ. ನಮ್ಗೆ ಏನಂದ್ರೆ ಇದ್ ಮಾಡುದು ಮೀನ್ ಹಿಡಿಯೋದು ಅಷ್ಟ್ ಬಿಟ್ರೆ ಮೀನು ಅಡದ್ ಮಾಡ್ಕೊಂಡು ಅಷ್ಟ್ ಬಿಟ್ಟು ಪಂಚದ್ದು ಇದ್ ಮಾಡಲ್ಲ. ಶುಚೀಕರ ಯಾವ್ದು ಇಲ್ಲ, ಭದ್ರತೆ ಇಲ್ಲ. ನಾನು ಆಗ್ಲೇ ಹೇಳಿ ನಿಮ್ಗೆ. ಆಯ್ತು ಯಜಮಾನ್ರೆ, ನಿಮ್ಮ ಹತ್ರ ಎಲ್ಲ ಮಾತಾಡಿ ತುಂಬಾ ಸಂತೋಷ ಆಯ್ತು. ಧನ್ಯವಾದ. ಆಯ್ತು, ಧನ್ಯವಾದಗಳು. ಈಗ ಇಲ್ಲಿ ಸ್ಥಳೀಯವಾಗಿ ನೀವು ಇದೀರಣ್ಣ, ಆಯ್ತಾ? ಪಂಚಾಯತಿಂದ ಏನ್ ಮಾಡ್ತಾರೋ ಬಿಡ್ತಾರೋ. ಅಂಗಡಿ ನಾವ್ ಅಂಗಡಿ ಓಕೆ, ನಾವ್ ಹೇಳೋದೆಲ್ಲ ಹೇಳ್ತೀವಿ, ಹೇಳಿದ್ಮೇಲೆ ಕೇಳಲ್ಲ ಅವ್ರು. ಕೊನೆಯದಾಗಿ ವಾರ್ನ್ ಲೆಕ್ಕಾಚಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇನ್ನೇನ್ ಹೇಳಲ್ಲ, ದೇಶದಲ್ಲಿ ಗುಂಡು ತರಿಸ್ತೀವಿ ಅವ್ರೆಲ್ಲ ಸ್ವಲ್ಪ ಹೋಗಿ. ಓ, ಒಳಕ್ಕೆ ಜಾಗನೇ ಬಿಡಲ್ಲ. ಹಾ, ಒಳಗೆ ಎಂಟ್ರಿ ಇಲ್ಲ. ಅದು ಸಾಲದಕ್ಕೆ ಇದು ಗೌರ್ಮೆಂಟ್ ಜಾಗನೂ ಅಲ್ಲ, ಗೌರ್ಮೆಂಟ್ ಜಾಗನೂ ಅಲ್ಲ, ಸ್ವಂತ ಜಮೀನು. ಸ್ವಂತ ಜಮೀನು ಅದು. ಹೌದಾ? ಸ್ವಂತ ಜಮೀನು ಅದು. ನಮ್ ಶಿವಗಂಗೆ ಇರುತ್ತೆ ಜಮೀನ್ ಇದು. ರೇಖಾ ಇಲ್ಲಿಂದ ಅಲ್ಲಿಂದವರೆಗೂ ಶಿವಗಂಗೆ ಯಾವ್ದು ಇಲ್ಲಿ ಕೆರೆಗೆ ಯಾವ್ದು ಜಾಗ ಬಿಟ್ಟಿಲ್ಲ. ಅಲ್ಲಿಗೇನು ಒಳಗಡೆಗೆ ನಾವು ಬಿಡಲ್ಲ ಅಂತಂದ್ರೆ ಅವ್ರ ಪಕ್ಕದಾಗ ಜಾಡ್ ಮಾಡ್ಕೊಂಬೋದು, ಜಾಡಾಗ ಹೋಗ್ಬೋದು ಅಷ್ಟೇ. ಹೋಗ್ಬೋದು ಅಷ್ಟೇ. ಜಾಡ್ ಮಾಡ್ಕೊಂಬೋದು, ದೇವ್ರ ಇವಾಗ ಧರ್ಮ ಧರ್ಮ ಕಾರ್ಯ ಮಾಡ್ತೀಯಾ ಮಾಡ್ಕೋ, ಅದನ್ನ ಕರೆಕ್ಟ್ ಆಗಿ ಮಾಡ್ಕೋ. ಇಲ್ಲಿ ಗಲೀಜ್ ಮಾಡಕ್ ಬರ್ಬೇಡ. ಹೌದು. ಅದನ್ನ ಹೇಳ್ತಾರೆ. ನೀವು ಅದನ್ನ ವಾರ್ನ್ ಮಾಡ್ತಾ ಇದ್ರ. ಇನ್ಮೇಲೆ ಬಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡ್ತೀರಾ ನೀವು? ಪ್ರಶ್ನೆ ಮಾಡ್ಲೇಬೇಕಣ್ಣ. ಇಲ್ದಿರೆ ಇವತ್ತು ಹಿಂಗಾಗಿರೋದು ನಾಳೆಗೆ ಇನ್ನೂ ಬೆಂಗಳೂರು ಗಾರ್ಬೇಜ್ ಏರಿಯಾ ಅಂತಾರೆ, ಗೊತ್ತಾ? ಸೊ ಇವತ್ತಿನ ವಿಡಿಯೋ ಇಷ್ಟು ನೋವಿನ ದುಃಖದ ಸಂಗತಿಯ ನಮ್ಮ ದೇವರ ಅಮಾನಿ ಕೆರೆಯ ದುಸ್ಥಿತಿಯ ವಿಡಿಯೋ ಆಗಿತ್ತು. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಶೇರ್ ಮಾಡಿ, ಆದಷ್ಟು ಜನಕ್ಕೆ ರೀಚ್ ಆಗಬೇಕು. ಇಲ್ಲಿ ಸುಮಾರು ಜನ, ನಾನು ಹೇಳಿಲ್ವಾ, ಸುಮಾರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ದೇವ್ರ ಪುಣ್ಯ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ. ಪುಣ್ಯ ಕಾರ್ಯ ಮಾಡ್ಕೊಂಡು ಹೋಗಲಿ, ಯಾರೂ ಬೇಡ ಅಂತ ಹೇಳ್ತಿಲ್ಲ. ಅದನ್ನು ಶುಚಿತ್ವವಾಗಿ ಇಟ್ಕೊಳ್ಳೋದು ಇಲ್ಲಿನ ಸ್ಥಳೀಯರ ಕರ್ತವ್ಯ, ಮತ್ತು ಬಂದು ಯಾರು ಹೋಗ್ತಾರೋ ಅವ್ರ ಕರ್ತವ್ಯ ಆಗಿರುತ್ತೆ. ಎಲ್ರಿಗೂ ಆದಷ್ಟು ಇದನ್ನು ಶೇರ್ ಮಾಡಿದಾಗ ಒಂದು ವಿಡಿಯೋ ನೋಡಿಬಿಟ್ಟು, ತಡಿಯಪ್ಪ ಈ ಥರ ಒಂದು ವಿಡಿಯೋ ಆಗಿದೆ, ಜನ ನಮಗೆ ಬೈತಾರೆ, ಅಲ್ಲಿ ಉಗ್ಯೋರಿದ್ದಾರೆ, ಯಾರೂ ಕೇಳಿಲ್ಲ ಅಂತ ಅಂದ್ಕೊಂಡಿದ್ದು ಉಗ್ಯೋರಿದ್ದಾರೆ, ಅದರಿಂದ ನಮ್ಮ ಗಲೀಜು ನಾವೇನು ಮಾಡ್ತೀವಿ ಅದು ನಾವು ಕ್ಲೀನ್ ಮಾಡೋಗೋಣ, ಅಥವಾ ನಮ್ಮ ಗಾಡೀಲಿ ನಾವು ಎತ್ಕೊಂಡು ಹೋಗೋಣ ಅಂಥೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ದಯವಿಟ್ಟು ಸ್ನೇಹಿತರೆ, ನಮ್ಮ ಕೆರೆ ಜೀವ ಜಲ ಉಳಿಸ್ಬೇಕು ಅಂದರೆ ವಿಡಿಯೋನ ಶೇರ್ ಮಾಡಬೇಕು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಧನ್ಯವಾದ. ಶರಣಯ್ಯ.